ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಸುಸ್ವಾಗತ. ಸೊ ಯಾರೆಲ್ಲ ಇವನದೇ ಸ್ಟೂಡೆಂಟ್ ಇದ್ದಾರೆ ಅವ್ರಿಗೊಂದು ಗುಡ್ ನ್ಯೂಸ್ ಅನ್ಬೋದು. ಯಾಕಪ್ಪ ಅಂತಂದರೆ ಇವತ್ತು ಡೇಟ್ ಬಂದುಬಿಟ್ಟು ಎಷ್ಟಿದೆ ಅಂತಂದ್ರೆ ನೋಡ್ಕೋಬೋದು ನೀವು ಇಲ್ಲಿ. ಸೊ ಎಷ್ಟಂದರೆ 29 ಡಿಸೆಂಬರ್ 2025 ಇದೆ. ಸೊ ನೋಡ್ಕೊಳ್ಳಿ, ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಇವತ್ತು ಮಾರ್ನಿಂಗ್ ಅಮೌಂಟ್ ಕ್ರೆಡಿಟ್ ಆಗಿದೆ. ಸೊ ಯಾರಿಗೆಲ್ಲ ಕ್ರೆಡಿಟ್ ಆಗಿದೆ ಅಂತ ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು. ಸೊ ನಿಮಗೆ ಪ್ರೂಫ್ ಸಮೇತ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ನಂದು DBT ಪುಷ್ಡ್ ಅಂತ ಬಂದಿದೆ. ಸೊ ಯಾವ ಮಂತ್ ಅಂದರೆ ನವೆಂಬರ್ ಮಂತು DBT ಪುಷ್ಡ್ DBT ಪ್ರೊಸೀಡ್ ಅಂತ ಬಂದಿದೆ. ಸೊ ಇಲ್ಲಿ ನೋಡ್ಬೋದು, ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಸೊ ಯಾವ ಮಂತ್ ಬಂದಿದೆಪ್ಪ ಅಂತ ನವೆಂಬರ್ ಮಂತ್ ಬಂದಿದೆ, ಡಿಸೆಂಬರ್ ಮಂತ್ ಬಂದಿಲ್ಲ, ಬಟ್ ನವೆಂಬರ್ ಮಂತ್ ಅಮೌಂಟ್ ಬಂದಿದೆ. ಸೊ ನೋಡ್ಬೋದು. ಸೊ ನಿಮಗೆ ಸ್ಕ್ರೀನ್ಶಾಟ್ ಸಹಿತ ತೋರಿಸ್ತೀನಿ ನಿಮಗೆ. ಸೊ ನಾರ್ಮಲಾಗಿ ನಿಮಗೆ ಯಾರ್ದು ಸ್ಕ್ರೀನ್ಶಾಟ್ ತೋರಿಸಲ್ಲ, ಬಟ್ ನಾನು ನಾರ್ಮಲಾಗಿ ನನ್ನ ಫೋನಲ್ಲಿ ನಿಮಗೆ ಮೆಸೇಜ್ ಆ್ಯಪಲ್ಲಿ ಹೋಗಿ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ನೋಡ್ಬೋದು 3000 ಬಂದಿದೆ. ಸೊ ನನಗೆ 3000 ಬಂದಿದೆ, ಬಟ್ ಕೆಲವೊಂದು ಸ್ಟೂಡೆಂಟ್ಗಳಿಗೆ ಎಷ್ಟಂದರೆ 6000 ಬಂದಿದೆ, ಕೆಲವೊಂದು ಸ್ಟೂಡೆಂಟ್ಗಳಿಗೆ 9000 ಬಂದಿದೆ. ಸೊ ನಿಮಗೆ ಪ್ರೂಫ್ ಕೂಡ ನಿಮಗೆ ತೋರಿಸ್ತೀನಿ, ಬಟ್ ಅವ್ರದ್ದು ಸ್ಕ್ರೀನ್ಶಾಟು ನಾನು ತೋರಿಸೋ ಆಗಿಲ್ಲ. ಯಾಕಂದರೆ ಅವ್ರದ್ದು ಆ ಮೆಸೇಜಲ್ಲಿ ಅವ್ರದ್ದು ಅಕೌಂಟ್ ಕೂಡ ಇರುತ್ತೆ, ಅದಕ್ಕೋಸ್ಕರ ಅವ್ರು ತೋರಿಸ್ಬೇಡ ಅಂತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ನಂದು ಆ್ಯಪಲ್ಲಿ ಮೆಸೇಜಲ್ಲಿ ನಿಮಗೆ ನೋಡಿ ಲೈವ್ ಆಗಿ ತೋರಿಸಿ ನೋಡ್ಕೊಳ್ಳಿ. ಇಲ್ಲಿ ಮೆಸೇಜ್ ಇದೆ, ಸೊ ಮೆಸೇಜಸ್ ಇದೆ. ಸೊ ಅದ್ರ ಮೇಲೆ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ಮೆಸೇಜ್ ಅದೇ BOB ಇದೆ 3000 ಕ್ರೆಡಿಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ 3000 ಕ್ರೆಡಿಟ್ ಆಗ್ತಾ ಇರೋದು ನೋಡ್ಬೋದು. ನನ್ನ ಅಕೌಂಟ್ ನಂಬರ್ ಇದೆ ಮತ್ತು ABPBCR ಅಂತಿದೆ. ಸೊ ABPBCR ಅಂದರೆ ಸೊ ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಅಮೌಂಟು. ಸೊ ಡೇಟ್ ಕೂಡ ನೋಡ್ಕೊಳ್ಳಿ, 29/12/2025 12 ಗಂಟೆ 17 ನಿಮಿಷ 49 ಸೆಕೆಂಡು ಕೂಡ ಇದೆ. ಸೊ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಅಂತಿದೆ. ಸೊ ನೋಡ್ಬೋದು. ಸೊ ನೋಡ್ಕೊಳ್ಳಿ ಇಲ್ಲಿ. ಸೊ ಏನಪ್ಪ ಅಂತಂದರೆ ಯಾವ ಥರ ನಿಮಗೆ ಅಮೌಂಟು ಯಾವ ಮಂತ್ ಬಂದಿದೆ, ನೀವು ಯಾವ ಥರ ನೋಡ್ಕೋಬೇಕಪ್ಪ ಅಂತಂದರೆ ನೋಡ್ಕೊಳ್ಳಿ ಇಲ್ಲಿ. ಸೊ ಅಪ್ಲೈ ಫಾರ್ ಸರ್ವಿಸ್ ಅಂತ ಅಲ್ಲಿ ಇದೆ. ಸೊ ಮೊದಲು ಮ್ಯಾನೇಜ್ ಪ್ರೊಫೈಲ್ ಅಂತಿದೆ. ಸೊ ಸೆಕೆಂಡ್ ಬಂದುಬಿಟ್ಟು ಅಪ್ಲೈ ಫಾರ್ ಸರ್ವಿಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವೈಲೇಬಲ್ ಫಾರ್ ಸರ್ವಿಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಚೆಕ್ ಬಾಕ್ಸ್ ಬರ್ತೀವಿ ಸರ್ಚಿಂಗ್ ಅಂತ. ಸೊ ಅದರಲ್ಲಿ ಇವನಿದೆ ಅಂತ ಟೈಪ್ ಮಾಡ್ಕೊಳ್ಳಿ. ನಾನು ಟೈಪ್ ಮಾಡ್ಕೋತೀನಿ, ನೋಡ್ಕೊಳ್ಳಿ ಇವನಿದೆ ಅಂತ. ಸೊ ಇಲ್ಲಿ ಸೆಕೆಂಡ್ ಒಂದು ಬರ್ತಾ ಇರೋದು ಇವನಿದೆ ಪರಿಶೀಲನೆ ಸ್ಥಿತಿ ಅಂತ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ. ಸೊ ಏನಪ್ಪ ಅಂದರೆ ಇವನಿದೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮದು ಯಾವುದು ಅಪ್ಲಿಕೇಶನ್ ಹಾಕುವಾಗ ಇವನಿದೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಸೊ ಅಲ್ಲಿ ಇವನಿದೆ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ. ಸೊ ಇಲ್ಲಿ ಇವನಿದೆ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಸೊ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಮಂತ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ಯಾವ ಮಂತ್ ಬಂದಿದೆ ಯಾವ ಮಂತ್ ಬಂದಿಲ್ಲ, ಸೊ ಅದು ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಬೋದು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್. ಸೊ ಎಷ್ಟೋ ಮಂತ್ಗಳಿದ್ದಾವೆ. ಸೊ ಅದ್ರ ಮೇಲೆ ಯಾವ ಮಂತ್ ಚೆಕ್ ಮಾಡ್ಕೋಬೇಕು ಆ ಮಂತ್ ಮೇಲೆ ಕ್ಲಿಕ್ ಮಾಡಿ. ಆ ಮಂತ್ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನಿಮಗೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಟು ಪೇಮೆಂಟ್ ಡೀಟೇಲ್ಸ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ನಿಮ್ಮದು ಡೀಟೇಲ್ಸ್ ಬರುತ್ತೆ, ನಿಮ್ದು ಹೆಸರು ಬರುತ್ತೆ, ನಿಮ್ಮದು ಎಲ್ಲ ಇಲ್ಲಿ ಏನಿದು ನಿಮ್ಮ ನೇಮು ಮತ್ತು ನಿಮ್ಮದು ಪೇಮೆಂಟ್ ಸ್ಥಿತಿ. ಅಂದರೆ ಪೇಮೆಂಟ್ ಸ್ಥಿತಿ ಯಾವ ಥರ ಇರುತ್ತಪ್ಪ ಅಂತಂದರೆ DBT ಪುಷ್ಡ್ ಅಥವಾ DBT ಪ್ರೊಸೀಡ್ ಅಂತ ಬಂದರೆ ಮಾತ್ರ ನಿಮಗೆ ಅಮೌಂಟ್ ಬಂದಿದೆ ಅಂತ ಅರ್ಥ. ಸೊ ನಂದು ಈಗಾಗಲೇ ತೋರಿಸಿದೆ ನಿಮಗೆ DBT ಪ್ರೊಸೀಡ್ ಅಂತ ಬಂದಿದೆ, ಅಂದರೆ ನವಂಬರ್ ಮಂತ್ ಅಮೌಂಟು ಕ್ರೆಡಿಟ್ ಆಗಿದೆ. ಸೊ ಈ ಥರ ನೀವು ಚೆಕ್ ಮಾಡ್ಬೋದು. ಓಕೆನಾ.